ವಿವೇಕ್‌ಗೆ ಗೌರಿ ಬಗ್ಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಡಿಸೈನ್ ಬಿಡಿಸಿರೋದು ಹಾಗೇನೆ ಕಾಂಪಿಟೇಷನಲ್ಲಿ ಬಂದು ಭಾಗವಹಿಸಿರೋದು, ಡಿಸೈನ್ ಮಾಡಿರೋದು ಗೌರಿ ಅಂತ ಗೊತ್ತಾಗಿದ ತಕ್ಷಣ ವಿವೇಕ್ ತುಂಬ ಕೋಪ ಮಾಡ್ಕೋತಾರೆ. ಪುಣ್ಯವತಿ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ಲು? ಅಲ್ಲ, ಇರೋ ಸತ್ಯನ ಹೇಳ್ಬಹುದಾಗಿತ್ತಲ್ವಾ? ಆದರೂ ಮನೇಲೇ ಇದ್ರೂ ಕೂಡ ಎಷ್ಟೆಲ್ಲ ನಾಟಕ ಮಾಡಿ ಸುಳ್ಳು ಹೇಳ್ಬಿಟ್ಲಲ್ಲ, ನನಗೆ ಮೋಸ ಆಗೋಯ್ತಲ್ಲ ಅಂತ ವಿವೇಕ್ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಇವರು ಖಂಡಿತವಾಗ್ಲೂ ಕೋಪ ಮಾಡ್ಕೊಂಡಿದ್ದಾರೆ. ಈಗ ಏನು ಮಾಡೋದು? ನನ್ನನ್ನು ನೋಡಿದ್ರಂತೂ ಇನ್ನೂ ಕೋಪ ಮಾಡ್ಕೋತಾರೆ, ನಾನೇ ಅಂತ ಈಗಾಗಲೇ ಗೊತ್ತಾಗಿರುತ್ತೆ ಅಂತ ಗೌರಿ ಅಂದ್ಕೊಂಡು ಪ್ರೈಸ್ ತಗೊಳ್ಳೋಕ್ಕೆ ಅಂತ ಹೋಗ್ತಾರೆ. ಆಗ ನಿಮ್ಮನ್ನ ನೋಡಬೇಕು, ನೀವು ಎಷ್ಟು ಒಳ್ಳೆ ಡಿಸೈನರ್ ಅಂತ ಎಲ್ಲರಿಗೂ ಗೊತ್ತಾಗಲಿ. ನೀವು ಈ ಥರ ಮುಖಕ್ಕೆ ಸೆರಗು ಹಾಕ್ಕೊಂಡು ಪ್ರೈಸ್ ತಗೊಂಡ್ರೆ ಎಲ್ಲರಿಗೂ ಹೇಗೆ ಗೊತ್ತಾಗುತ್ತೆ ಅಂತ. ಆಗ ವಿವೇಕ್ ಹೇಳ್ತಾರೆ, ಪರವಾಗಿಲ್ಲ, ನೀವು ಪ್ರೈಸ್ ಕೊಡಿ ಸಾಕು, ನಾನು ಹೋಗ್ತೀನಿ ಅಂತ ಗೌರಿ ಹೇಳ್ತಾರೆ. ಎಲ್ಲರೂ ಕೇಳಿದ ತಕ್ಷಣ ಮುಸ್ಕನ್ನು ತೆಗಿತಾರೆ. ಗೌರಿ, ಪುಣ್ಯವತಿ, ನೀನು ತುಂಬ ಚೆನ್ನಾಗಿ ನಾಟಕ ಆಡ್ತಿದ್ದೀಯ. ನಿನ್ನನ್ನು ನೋಡಿದ ತಕ್ಷಣವೇ ನನಗೆ ಗೊತ್ತಾಯಿತು ನೀನೇ ಅಂತ. ನಾನೇ ಇಲ್ಲಿಗೆ ಗೆಸ್ಟಾಗಿ ಬರ್ತೀನಿ ಅಂತ ಗೊತ್ತಿರಲಿಲ್ಲ ಅಲ್ವಾ? ಆದರೆ ಗೊತ್ತಿಲ್ಲದೇನೆ ಇಲ್ಲಿಗೆ ಬಂದೆ. ನೋಡಿದರೆ ಈಗ ಎಲ್ಲ ಸತ್ಯ ಬಯಲಾಯಿತು. ನೀನು ಈ ಥರ ಸುಳ್ಳು ಹೇಳ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ಪುಣ್ಯವತಿ, ನೀನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ವಿವೇಕ್ ಹೇಳಿದ ತಕ್ಷಣವೇ, ನಾನೆಲ್ಲಿ ಸುಳ್ಳು ಹೇಳಿದೆ? ಅಷ್ಟಕ್ಕೂ ನಾನು ಕಾಂಪಿಟೇಷನ್ಗೆ ಬರಬೇಕಾಗಿತ್ತು, ಅದಕ್ಕೆ ಬಂದೆ. ಆದರೆ ಏನು ಮಾಡೋದು? ಎಲ್ಲ ವಿಷಯನೂ ಹೇಳಿದರೆ ನೀವೆಲ್ಲಿ ಒಪ್ಕೊಳ್ಳಲ್ವಲ್ಲ ಅಂತ ನಾನು ಹೇಳಿಲ್ಲ ಅಷ್ಟೇ. ಈಗ ಈ ಕಾಂಪಿಟೇಷನ್ಗೆ ಬರೋ ಅಂಥ ಪರಿಸ್ಥಿತಿ ಬಂದಿತ್ತು, ಅದಕ್ಕೆ ಬಂದೆ. ಆದರೆ ಎಲ್ಲದಕ್ಕೂ ಕಾರಣ ಇದೆ. ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಗೌರಿ ಹೇಳಿದಾಗ, ಅಲ್ಲ, ಮನೆಗೆ ಹೋದ್ಮೇಲೆ ಎಲ್ಲ ಸತ್ಯ ನನಗೆ ಗೊತ್ತಾದ ಮೇಲೆ ನೀನೇನು ಹೇಳ್ತೀಯಾ ಪುಣ್ಯವತಿ? ಈಗ ನೀನು ಮಾಡ್ತಿರೋ ಅಂಥ ನಾಟಕ ಎಲ್ಲ ಬಯಲಾಯ್ತಲ್ವಾ? ನೀನೇನು ಹೇಳ್ತೀಯಾ? ಹೇಳಿದ್ರೂ ಏನು ಪ್ರಯೋಜನ ಇಲ್ಲ ಅಂತ ವಿವೇಕ್ ಹೇಳಿದ ತಕ್ಷಣ, ಅಷ್ಟಕ್ಕೂ ನಾನು ಈ ಥರ ಯಾಕೆ ಮಾಡಿದೆ ಅಂತ ನಾನು ನಿಮಗೆ ಹೇಳಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ ಅಂತ ಗೌರಿ ಹೇಳ್ತಾರೆ. ಆಗ, ಸರ್ ಏನು ಮಾಡ್ತಿದ್ದೀರಾ? ಬಹುಮಾನ ಕೊಡೋಣ ಅಂತ ಹೇಳಿದಾಗ, ಇವರು ಮುಂಚೆನೇ ನಿಮಗೆ ಪರಿಚಯನ, ಗೊತ್ತಿದ್ದಾರಾ ಅಂತ ವಿವೇಕ್ ಹತ್ರ ಹೇಳ್ತಾರೆ. ಇಲ್ಲ, ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ಸರ್ ನನಗೆ ಡಿಸೈನ್ ಬಗ್ಗೆ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿದೆ ಡಿಸೈನ್ ಅಂತ ಹೇಳ್ತಾ ಇದ್ರು, ಅದ್ರ ಬಗ್ಗೆನೇ ನಾವು ಮಾತಾಡ್ತಿದ್ವಿ ಅಂತ ಗೌರಿ ಹೇಳ್ತಾರೆ. ಮೊದಲು ಬಹುಮಾನ ಕೊಡಿ ಅಂತ ಹೇಳಿದಾಗ ವಿವೇಕ್ ಗೌರಿಗೆ ಪ್ರೈಸ್ ಕೊಡ್ತಾರೆ. ಹಾಗೆ ದುಡ್ಡು ಕೂಡ ಕೊಟ್ಟಿದ ತಕ್ಷಣವೇ ಗೌರಿಗೆ ತುಂಬ ಖುಷಿಯಾಗುತ್ತೆ. ಈಗ ಈ ಪರಿಸ್ಥಿತಿಯಲ್ಲಿ ಈ ದುಡ್ಡು ನನಗೆ ತುಂಬಾ ಮುಖ್ಯ. ಇದನ್ನು ತಗೊಂಡು ಹೋಗಿ ಮನೆಯವರಿಗೆ ಕೊಟ್ಟರೆ ಅವರಿಗೆ ತುಂಬ ಖುಷಿಯಾಗುತ್ತೆ, ಸಹಾಯ ಮಾಡಿದಾಗೂ ಆಗುತ್ತೆ. ಹಾಗೆ ಯಾರ ಹತ್ರನೂ ನಾನು ದುಡ್ಡು ಕೇಳುವಂತಹ ಪರಿಸ್ಥಿತಿನೂ ಇರಲ್ಲ ಅಂತ ಗೌರಿ ಅಂದ್ಕೊಂಡು ಖುಷಿ ಪಡ್ತಾರೆ. ಏನು ಪುಣ್ಯವತಿ, ಅಲ್ಲ ಇಷ್ಟೊಂದು ಖುಷಿಯಾಗಿದ್ದೀಯಾ ಗೆದ್ದಿದ ತಕ್ಷಣ? ಆದರೆ ಇಷ್ಟೆಲ್ಲ ನಾಟಕ ಮಾಡಿರೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಮನೆಯವರಿಗೆ ಸುಳ್ಳು ಹೇಳ್ಬಾರ್ದು, ಮನೆಯವರು ಇಟ್ಟಿರೋ ನಂಬಿಕೆನ ನಾವು ಉಳಿಸ್ಕೋಬೇಕು ಅಂತ ಹೇಳ್ತಿದ್ದೆ. ಇವತ್ತು ನಾನು ಇಟ್ಟಿರುವಂಥ ನಂಬಿಕೆನ ನೀನು ಉಳಿಸ್ಕೊಳ್ಳಿಲ್ಲ, ನೀನೇ ಆ ತಪ್ಪು ಮಾಡಿಬಿಟ್ಟಿಯಲ್ಲ ಪುಣ್ಯವತಿ ಅಂತ ವಿವೇಕ್ ಹೇಳ್ತಾರೆ. ಈಗ ನೀವು ನಿಮ್ಮ ಡಿಸೈನ್ ಬಗ್ಗೆ ಹಾಗೆ ನಿಮ್ಮ ಮನೆಯವರ ಬಗ್ಗೆ ಮಾತಾಡಿ ಅಂತ ಗೌರಿಗೆ ಹೇಳಿದ ತಕ್ಷಣವೇ, ಈಗ ನೋಡ್ತಾ ಇರಿ, ಮನೆಯಲ್ಲಿ ಎಷ್ಟೆಲ್ಲ ನಾಟಕ ಮಾಡಿದ್ರಿ ಅಲ್ವಾ? ಹಾಗೆ ಯಾವಾಗಲೂ ಕೂಡ ಏನಾದರೂ ಒಂದು ತಪ್ಪು ಹೇಳ್ತಾ ಇದ್ರಿ, ನಾನು ಏನೇ ಮಾಡಿದರೂ ಅದಕ್ಕೆ ಏನಾದರೂ ಒಂದು ಕಾರಣ ಹೇಳ್ತಿದ್ರಿ ಅಲ್ವಾ? ಈಗ ಎಲ್ಲ ವಿಷಯನೂ ನಾನೇ ಇಲ್ಲೇ ಹೇಳ್ತೀನಿ. ಹಾಗೇನೆ ಮನೆಯವರಿಗೆ ಹೇಳ್ದೇನೆ ಇಲ್ಲಿಗೆ ಕಾಂಪಿಟೇಷನ್ಗೆ ಯಾಕೆ ಬಂದಿದ್ದೀನಿ ಎಲ್ಲ ಸತ್ಯನೂ ಹೇಳ್ತೀನಿ. ಇಷ್ಟೊತ್ತವರೆಗೂ ಮಾತಾಡಿರಲಿಲ್ಲ ನಿಮ್ಮ ಮನೆಯವರು ನಿಮಗೆ ಸಹಾಯ ಮಾಡಬೇಕು ಅಂತ, ಹಾಗೆ ನನ್ನ ಗಂಡ ನೀವು ಅಂತಲೂ ಹೇಳ್ತೀನಿ ಅಂತ ಗೌರಿ ಹೇಳಿದ ತಕ್ಷಣವೇ, ಆಗ ವಿವೇಕ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೌರಿ ಹೋಗಿ ಮಾತಾಡ್ತಾರೆ. ನಿಜ ಹೇಳಬೇಕು ಅಂದರೆ ನಾನು ಇಷ್ಟು ಚೆನ್ನಾಗಿ ಡಿಸೈನ್ ಮಾಡೋದಕ್ಕೆ ನಮ್ಮ ಮನೆಯವರೇ ಕಾರಣ. ಹಾಗೇನೆ ನಾನು ಇಲ್ಲಿವರೆಗೂ ಬರೋದಕ್ಕೆ ನನ್ನ ಮನೆಯವರು ಹಾಗೆ ನನ್ನ ಗಂಡ ಕಾರಣ. ಯಾಕಂದರೆ ಅವರೇನೆ ಈ ಥರ ಕಾಂಪಿಟೇಷನ್ ನಡೀತಿದೆ, ನೀನು ಹೋಗಿ ಇದರಲ್ಲಿ ಡಿಸೈನ್ ಮಾಡು, ಹಾಗೆ ಖಂಡಿತವಾಗ್ಲೂ ನೀನು ಗೆಲ್ತೀಯ ಅಂತ ಹೇಳಿದರು. ಅದೇ ಥರನೇ ನಾನು ಗೆದ್ದಿದ್ದೀನಿ. ಯಾಕಂದರೆ ನನ್ನ ಗಂಡನಿಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇದೆ. ನಾನು ಮಾಡೋ ಡಿಸೈನ್ ಅಷ್ಟು ಚೆನ್ನಾಗಿದೆ ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು. ನಾನಂದರೆ ಅವರಿಗೆ ತುಂಬ ಇಷ್ಟ. ನಮ್ಮ ಮನೆಯವರು ಕೂಡ ಅಷ್ಟೇ. ಕಾಂಪಿಟೇಷನ್ ನಡೀತಿದೆ ಅಂತ ನನಗೆ ಗೊತ್ತು. ಹೇಳ್ದೇನೆ ಮೊದಲು ನೀನು ಕಾಂಪಿಟೇಷನ್ಗೆ ಹೋಗು ಅಂತ ಹೇಳಿ ಕಳಿಸಿದ್ರು. ನಿಜ ಹೇಳಬೇಕು ಅಂದರೆ ನಮ್ಮ ಮನೆಯವರಿಂದಲೇ ನಾನು ಇಷ್ಟು ಚೆನ್ನಾಗಿ ಡಿಸೈನ್ ಮಾಡೋಕ್ಕೆ ಆಗಿದ್ದು. ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನಾನು ಇವತ್ತು ಗೆದ್ದಿದ್ದೀನಿ ಅಂದರೆ ಎಲ್ಲದಕ್ಕೂ ಕಾರಣ ನನ್ನ ಗಂಡ ಹಾಗೆ ನನ್ನ ಮನೆಯವರು ಅಂತ ತುಂಬ ಖುಷಿಯಿಂದ ಗೌರಿ ಹೇಳ್ತಾರೆ. ನೀವೆಲ್ಲರೂ ಕೂಡ ಗೆದ್ದ ಹಾಗೇನೆ. ಯಾಕಂದರೆ ಇಲ್ಲಿವರೆಗೂ ಬಂದು ಎಲ್ಲರೂ ಕೂಡ ಡಿಸೈನ್ ಮಾಡಿದ್ದೀರಾ. ನಿಜವಾಗ್ಲೂ ಇಂಥ ಅವಕಾಶ ಎಲ್ಲರಿಗೂ ಸಿಗಲ್ಲ. ಮನೆಯವರು ಸಹಾಯ ಮಾಡಲ್ಲ, ಎಲ್ಲದಕ್ಕೂ ಬೇಡ ಅಂತ ಹೇಳ್ತಾರೆ. ಆದರೆ ನಿಮಗೆ ಇಷ್ಟೆಲ್ಲ ಅವಕಾಶ ಸಿಕ್ಕಿದೆ, ಮನೆಯವರು ಸಹಾಯ ಮಾಡಿ ಕಾಂಪಿಟೇಷನ್ಗೆ ಕಳಿಸಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಜೀವನದಲ್ಲಿ ಗೆದ್ದಿದ್ದೀರಾ ಅಂತಲೇ ಅರ್ಥ. ನಾನು ಕೂಡ ಅಂಥ ಒಳ್ಳೆಯ ಕುಟುಂಬನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ. ನನ್ನ ಗಂಡನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು, ನನ್ನನ್ನು ಅರ್ಥ ಮಾಡಿಕೊಂಡಿರೋದಕ್ಕೆ. ಹಾಗೆ ನಾನು ಮಾಡೋ ಡಿಸೈನ್, ನಾನು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಏನೇ ಮಾಡಿದರೂ ಕೂಡ ಯಾವಾಗಲೂ ನನ್ನ ಪರವಾಗಿ ಮಾತಾಡ್ತಾರೆ. ತುಂಬ ಚೆನ್ನಾಗಿದೆ ಅಡುಗೆ ಅಂತ ಹೇಳ್ತಾರೆ. ಒಂದ್ಸಲಿ ಏನಾಯಿತು ಗೊತ್ತಾ, ನಾನು ನೀರು ತಗೊಂಡು ಹೋಗಿ ಕೊಟ್ಟಿದ್ದಕ್ಕೆ ಆ ನೀರು ಕೂಡ ತುಂಬ ಚೆನ್ನಾಗಿದೆ, ರುಚಿಯಾಗಿದೆ ಅಂತ ಹೇಳಿದರು. ಯಾಕಂದರೆ ನಾನು ತಗೊಂಡು ಬಂದು ಕೊಟ್ಟಿದ್ದೀನಿ ಅಂತ ಅಷ್ಟು ಪ್ರೀತಿ ನನ್ನ ಗಂಡನಿಗೆ ನನ್ನ ಮೇಲೆ ಅಂತ ಗೌರಿ ಹೇಳಿದಾಗ, ಎಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಪುಣ್ಯವತಿ? ಅಲ್ಲ, ನಾನೆಲ್ಲೋ ಇರೋ ಸತ್ಯನ ಹೇಳ್ತೀಯ, ಹಾಗೆ ನಾನೇ ನಿನ್ನ ಗಂಡ ಅಂತ ಹೇಳ್ತೀಯ ಅಂತ ಅಂದ್ಕೊಂಡ್ರೆ ನೀನು ನೋಡಿದರೆ ಈ ಥರ ಹೇಳ್ತಿದ್ಯಲ್ಲ, ಸತ್ಯ ಹೇಳ್ತೀನಿ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಯಾಕೆ ಈ ಥರ ಉಲ್ಟಾ ಹೊಡಿತಿದ್ಯಾ ಅಂತ ವಿವೇಕ್ ಯೋಚನೆ ಮಾಡ್ತಾ ಇರ್ತಾರೆ. ಗೌರಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಬಂದಿದ ತಕ್ಷಣವೇ ಎಲ್ಲ ಸತ್ಯನೂ ಹೇಳಬೇಕು ಅಂತ ಹೋಗಿದ್ದೆ, ಆದರೆ ಈಗ ನೋಡಿದರೆ ಯಾಕೆ ಈ ಥರ ಹೇಳಿದೆ? ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ಯಾ, ಇದೆಲ್ಲ ಯಾವುದು ನಿಜ ಅಲ್ಲ ಅಂತ ಎಲ್ಲರಿಗೂ ಗೊತ್ತಿಲ್ಲದೆ ಇರಬಹುದು, ನನಗೆ ಗೊತ್ತು ಅಂತ ವಿವೇಕ್ ಹೇಳಿದ ತಕ್ಷಣ, ನಾನೇನು ಹೋಗಿ ಎಲ್ಲ ಸತ್ಯನೂ ಹೇಳ್ತಿದ್ದೆ, ಆದರೆ ನಾನು ಗೆದ್ದಿದ್ದೀನಿ ಅಂತ ಈಗ ಎಲ್ಲರಿಗೂ ಗೊತ್ತಿದೆ.
ಹೆಂಡತಿಗೋಸ್ಕರ ಅಂತ ನೀವೇನೇ ನನ್ನ ಡಿಸೈನ್ನ ಆಯ್ಕೆ ಮಾಡಿದ್ದೀರಾ, ಹಾಗೆ ಹೆಂಡತಿ ಗೆಲ್ಲಬೇಕು ಅಂತ ಇಷ್ಟೆಲ್ಲ ಮಾಡಿದ್ದೀರಾ ಅಂತ ಅವರೆಲ್ಲರೂ ಅಂದ್ಕೊಂಡ್ರೆ ಏನು ಮಾಡೋದು. ಅದಕ್ಕೇನೆ ನಾನು ಯಾವ ಸತ್ಯನೂ ಹೇಳಿಲ್ಲ. ಹೇಳಬೇಕು ಅಂತ ಹೋಗಿದ್ದೆ, ಆದರೆ ಇಷ್ಟೆಲ್ಲ ಯೋಚನೆ ಮಾಡಿದ ಮೇಲೆ ಬೇಡ ಅನ್ನಿಸ್ತು. ಅದಕ್ಕೆ ವಾಪಸ್ ಬಂದೆ. ಈ ಥರ ಹೇಳಿ ಅಂತ ಗೌರಿ ಹೇಳ್ತಾರೆ. ಆದರೆ ನನ್ನ ಬಗ್ಗೆ ಮತ್ತು ಮನೆಯವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದೆ, ತುಂಬ ಖುಷಿಯಾಯಿತು ಅಂತ ವಿವೇಕ್ ಹೇಳಿದಾಗ ಎಲ್ಲರೂ ಬಂದು ಗೌರಿಗೆ ವಿಶ್ ಮಾಡ್ತಾರೆ. ಆಗ ತುಂಬ ಖುಷಿಯಾಗಿ ಥ್ಯಾಂಕ್ಸ್, ಇದೆಲ್ಲ ಆಗಿದ್ದು ನಿಮ್ಮಿಂದನೇ, ನೀವು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ ಅಂತ ಗೌರಿ ಎಲ್ಲರಿಗೂ ಹೇಳ್ತಾರೆ. ಮನೆಗೆ ಹೋಗೋಣ ಅಥವಾ ಇಲ್ಲೇ ಇರಬೇಕು ಅಂತ ಏನಾದರೂ ನಿರ್ಧಾರ ಮಾಡಿದೀಯಾ, ಇಲ್ಲೇ ಬೇರೆ ಬೇರೆ ಏನಾದರೂ ಕಾಂಪಿಟೇಷನ್ ಇದೆಯಾ ಅಂತ ವಿವೇಕ್ ಹೇಳಿದಾಗ, ಬಂದಿರೋ ಕೆಲಸ ಆಯ್ತಲ್ಲ ಹೋಗೋಣ, ಯಾವ ಕಾಂಪಿಟೇಷನ್ ಇಲ್ಲ ಅಂತ ಗೌರಿ ಹೇಳ್ತಾರೆ. ಹಾಗೇನೇ ಎಲ್ಲರೂ ಬಂದು ವಿವೇಕ್ ಹತ್ರ ಮಾತಾಡಿ ಸರ್, ಯಾರು ಗೆದ್ದಿದ್ದಾರೋ ನಮ್ಮ ಆಫೀಸಲ್ಲಿ ಕೆಲಸ ಇರುತ್ತೆ, ಹಾಗೇನೆ ಡಿಸೈನರ್ ಆಗಿ ಸೇರ್ಕೋಬಹುದು ಅಂತ ಹೇಳಿದ್ರಿ. ಹಾಗಾದರೆ ಗೌರಿ ಅವರು ಗೆದ್ದಿದ್ದಾರೆ. ಈಗ ಗೌರಿ ಅವರು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡಬಹುದಾ ಡಿಸೈನರ್ ಆಗಿ, ಅವರನ್ನು ಆಯ್ಕೆ ಮಾಡಿದ್ದೀರಾ ಅಂತ ವಿವೇಕ್ ಹತ್ರ ಕೇಳಿದ ತಕ್ಷಣವೇ ಹೌದು, ನಾನು ಹೇಳಿದ ಹಾಗೇನೆ ಗೌರಿ ಅವರು ಯಾವಾಗ ಬೇಕಾದರೂ ನಮ್ಮ ಆಫೀಸಲ್ಲಿ ಕೆಲಸಕ್ಕೆ ಅಂತ ಯಾವಾಗ ಬೇಕಾದರೂ ಬಂದು ಸೇರ್ಕೋಬಹುದು ಡಿಸೈನರ್ ಆಗಿ. ನಿಜವಾಗ್ಲೂ ಅವರು ಮಾಡಿರುವಂತಹ ಡಿಸೈನ್ ತುಂಬ ಚೆನ್ನಾಗಿದೆ. ಹಾಗೇನೆ ನಾನು ಎಲ್ಲೂ ಆ ಥರ ಡಿಸೈನ್ ನೋಡೇ ಇಲ್ಲ, ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಈಗಿನ ಕಾಲದಲ್ಲಿ ಇಂಥ ಡಿಸೈನ್ ತುಂಬ ಜಾಸ್ತಿ ಬರ್ತಿರೋದು. ಅದಕ್ಕೆ ನೆಕ್ಲೆಸ್ ಮತ್ತು ಚೈನ್ಗೆ ಎಲ್ಲದಕ್ಕೂ ಗೌರಿ ಅವರು ಡಿಸೈನ್ ಮಾಡಿದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಗೌರಿ ಅವರೇ, ನಿಮಗೆ ಯಾವಾಗ ಬೇಕಾದರೂ ನೀವು ನಮ್ಮ ಆಫೀಸ್ಗೆ ಬಂದು ಸೇರ್ಕೋಬಹುದು. ಖಂಡಿತವಾಗ್ಲೂ ನಿಮಗೆ ಅವಕಾಶ ಇದೆ ಅಂತ, ಹಾಗೆ ಕೆಲಸನೂ ಇದೆ ಅಂತ ವಿವೇಕ್ ಹೇಳಿದ ತಕ್ಷಣವೇ ಥ್ಯಾಂಕ್ಸ್ ವಿವೇಕ್ ಸರ್, ತುಂಬ ಖುಷಿಯಾಯಿತು ಕೆಲಸ ಸಿಕ್ತು ಅಂತ. ತುಂಬ ಖುಷಿ ಆಗ್ತಿದೆ, ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನಿಸಿದೆ. ಯಾಕಂದರೆ ನೀವು ಅಂತ ದೊಡ್ಡ ಕಂಪ್ನಿ ಬಾಸ್, ನಿಮ್ಮನ್ನು ಭೇಟಿಯಾಗಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನನಗೆ ನಂಬಕ್ಕೆ ಆಗ್ತಿಲ್ಲ ನಿಮ್ಮನ್ನು ಭೇಟಿಯಾಗಿರೋದು. ಎಷ್ಟೋ ದಿನದಿಂದ ಅನ್ಕೋತಿದ್ದೆ ನಿಮ್ಮನ್ನು ಭೇಟಿಯಾಗಬೇಕು ಅಂತ, ಆದರೆ ನನ್ನ ಕನಸು ಇವತ್ತು ನನಸಾಗಿದೆ, ಅದು ಈ ಕಾಂಪಿಟೇಷನಿಂದ ಅಂತ ಗೌರಿ ಹೇಳ್ತಾರೆ. ನಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಗೌರಿ ಮೇಡಮ್ ಅಂತ ವಿವೇಕ್ ಹೇಳ್ತಾರೆ. ಸರಿ ಆಯಿತು ನಾನಿನ್ನೂ ಹೋಗ್ತೀನಿ ಅಂತ ವಿವೇಕ್ ಹೋಗ್ತಾ ಇರಬೇಕಾದ್ರೆ, ಗೌರಿ ಮೇಡಮ್ ನೀವು ಹೇಗೆ ಹೋಗ್ತೀರಾ ಅಂತ ಎಲ್ಲರೂ ಕೇಳಿದಾಗ, ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಗೌರಿ ಹೇಳ್ತಾರೆ. ಅಲ್ಲ, ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ, ನಾನು ಕೂಡ ಹಾಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ವಿವೇಕ್ ಹೇಳ್ತಾರೆ. ಪರವಾಗಿಲ್ಲ, ನಾನೇ ಹೋಗ್ತೀನಿ ಅಂತ ಗೌರಿ ಹೇಳಿದಾಗ, ಗೌರಿ ಮೇಡಮ್ ಅಲ್ಲ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅದರಲ್ಲೂ ನಿಮ್ಮಂಥ ಒಳ್ಳೆ ಡಿಸೈನರ್ನ ಕರ್ಕೊಂಡು ಹೋಗೋದಕ್ಕೆ ಪುಣ್ಯ ಮಾಡಿರಬೇಕು, ಅಂಥದ್ರಲ್ಲಿ ಆ ಪುಣ್ಯ ನನಗೆ ಸಿಗ್ತಿದೆ. ಬನ್ನಿ ಗೌರಿ ಮೇಡಮ್, ನಾನು ಕೂಡ ಹಾಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ವಿವೇಕ್ ಹೇಳಿದಾಗ, ಸರಿ ಆಯಿತು ಅಂತ ಗೌರಿ ಹೋಗ್ತಾರೆ. ವಿವೇಕ್ ಹೇಳಿದ ತಕ್ಷಣ ಗೌರಿ ಮೊದಲನೇ ಸ್ಥಾನ ತಗೊಂಡು ಗೆಲ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.